2.5 ಕೋಟಿ ಅನುದಾನದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಕ್ಷೇತ್ರದ ಅಭಿವೃದ್ಧಿಗೆ ಜನರ ಸಹಕಾರ ಅಗತ್ಯ. ಶಾಸಕ ರಾಜು ಕಾಗೆ. ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಸರ್ಕಾರದಿಂದ ತಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗುತ್ತಿದ್ದು, ಕ್ಷೇತ್ರದ ಜನರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಯಾವುದೇ ತಂಟೆ ತಕರಾರು ಮಾಡದೆ ಗುತ್ತಿಗೆದಾರರಿಂದ ಗುಣಮಟ್ಟದ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕೆಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಜು ಕಾಗೆ ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 22ರಂದು ಕಾಗವಾಡ ಮತಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯವರ 25 ಕೋಟಿ ವಿಶೇಷ ಅನುದಾನದ ಪೈಕಿ ಸುಮಾರು 2.5 ಕೋಟಿ ಅನುದಾನದ ವಿವಿಧ ರಸ್ತೆ ಅಭಿವೃದ್ಧಿ, ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ರಸ್ತೆಗಳು ಅಭಿವೃದ್ಧಿ ಹೊಂದಿದರೆ ರೈತರ ಜಮೀನುಗಳಲ್ಲಿ ಬೆಳೆದ ಬೆಳೆಗಳನ್ನು ಸುಗಮವಾಗಿ ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರು ತಮ್ಮ ಜಮೀನಿನ ಪಕ್ಕದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಯಾವುದೇ ಅಡೆತಡೆ ಮಾಡಬಾರದೆಂದು ರೈತರಿಗೆ ಕಿವಿಮಾತು ಹೇಳಿದರು. ಮುಖ್ಯಮಂತ್ರಿಯವರ ವಿಶೇಷ 25 ಕೋಟಿ ರೂಪಾಯಿಯ ಅನುದಾನದಲ್ಲಿ ಎಲ್ಲ ಹಳ್ಳಿಗಳಿಗೆ, ನನ್ನ ಮತಕ್ಷೇತ್ರದಲ್ಲಿ ಬರುವಂತಹ 50 ಹಳ್ಳಿಗಳಿಗೆ 20ರಿಂದ 25, 30, 40 ಈ ಥರ 12 ಕೋಟಿ ರೂಪಾಯಿಯ ಪ್ರತಿಯೊಂದು ಹಳ್ಳಿಗೆ ರಸ್ತೆಗಳನ್ನು ಅಲ್ಲಿಯ ಮುಖಂಡರು, ಅಲ್ಲಿಯ ಕಾರ್ಯಕರ್ತರ ಬೇಡಿಕೆ ಮೇರೆಗೆ ನಾವು ರಸ್ತೆಗಳನ್ನ ಈಗ ತಗೊಂಡಿದ್ದೀವಿ. ಅದರ ಜೊತೆಗೆ 20ರಿಂದ 25 ಲಕ್ಷದ ಪ್ರತಿಯೊಂದು ಹಳ್ಳಿಗೆ ಸಮುದಾಯ ಭವನಗಳನ್ನು ಯಾವ ಆ ಊರಿನ ಕಾರ್ಯಕರ್ತರು, ಅಲ್ಲಿಯ ಮುಖಂಡರು ಅವ್ರು ಹೇಳ್ತಾರೋ ಅವು ಸಮುದಾಯ ಗುಡಿ ಗುಂಡಾರಗಳಿಗೂ ಸಹಿತ 13 ಕೋಟಿ ರೂಪಾಯಿ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 25 ಕೋಟಿದಲ್ಲಿ 13 ಕೋಟಿ ಸಮುದಾಯ ಭವನಗಳು ಮತ್ತು 12 ಕೋಟಿ ರಸ್ತೆಗಳನ್ನು ತಗೊಂಡಿದ್ದೀವಿ. ಇವತ್ತು ಪಾರ್ಕ್ನಹಳ್ಳಿ, ಚೆಮ್ಕೇರಿ, ಬ್ಯಾಡರಟ್ಟಿ ಮತ್ತು ಗುಂಡೇವಾಡಿ ಮತ್ತು ಬಳಿಗಿರಿ ಗ್ರಾಮದಲ್ಲಿ ರಸ್ತೆಗಳನ್ನು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಮತ್ತೆ ರಸ್ತೆಗಳ ಬೇಡಿಕೆಗಳು ಬಹಳಷ್ಟು ಇದಾವೆ ಹಳ್ಳಿಯಲ್ಲಿ. ಯಾಕಂದರೆ ಎಲ್ಲ ತೋಟಪಟ್ಟಿಯಲ್ಲಿ ನೀರಾವರಿ ಆಗೋದ್ರಿಂದ ಅವರ ಬೆಳೆದಂಥ ಬೆಳೆಗಳನ್ನು ಪೇಟೆಗೆ ಮತ್ತು ಶುಗರ್ ಫ್ಯಾಕ್ಟ್ರಿಗೆ ಅದು ಕಳಿಸ್ಲಿಕ್ಕೆ ಈ ಒಳ ರಸ್ತೆಗಳನ್ನ ಬಹಳ ಅವಶ್ಯಕತೆ ಇರೋದ್ರಿಂದ ಅವತ್ತೂ ಸಹಿತ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅನುಕೂಲವನ್ನು ನೋಡ್ಕೊಂಡು ನಮ್ಮ ಅನುದಾನವನ್ನು ಹಂಚಿಕೆ ಮಾಡಿದಂತಹ ಎಲ್ಲ ಹಳ್ಳಿಗಳಲ್ಲಿ ರಸ್ತೆಗಳನ್ನು ಮತ್ತು ಸಮುದಾಯಗಳನ್ನು ನಿರ್ಮಾಣಕ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಮೇಲೆ ಕೈಗೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ರೋಡ್ ಮಾಡ್ಕೊಂಡಾಗ ನೀವು ಯಾರು ತಕರಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಹೊಲಗಳಿಗೆ ಮಾಡಕ್ಕೆ ನಂದೇನು ಇಲ್ಲಿ ನಂದೇನು ಸ್ವಾರ್ಥ ಐತಿದ್ರಾಗ ಹೇಳ್ರಿ. ಇಲ್ಲಿ ನನ್ನ ಮನೆ, ನನ್ನ ಹೊಲ ಐತಿ, ಮನಿ ಐತಿ, ನಮ್ಮ ಅಕ್ಕ ಇದಾಳ, ನಮ್ಮ ತಂಗಿ ಇದಾಳ, ನನ್ನ ಹೆಂಡತಿ ಅವ್ರ ಮನಿ ಐತಿ, ಏನೈತಿ ನಿಮ್ಮ ರಸ್ತೆಗಳು. ಮತ್ತೆ ನೀವು ರಸ್ತೆ ಆದವು ಅಂದ್ರೆ ಹೊಲಗಳಿಗೆ ಕಿಮ್ಮತ್ತು ಬರ್ತೈತಿ, ಕಿಮ್ಮತ್ತು ಹೆಚ್ಚಾಗ್ತೈತಿ. ಇಂದು ರಸ್ತೆ ಡಾಮರಿ ಮಾಡಿದೀವಿ ಅಂದ್ರೆ ನಿಮ್ದು 15 ಲಕ್ಷ ಮಾಡ್ತೈತೆ ಅಂದ್ರೆ 25 ಲಕ್ಷ ಮಾಡ್ತೀವಿ. ಎಕರೆಗೆ 10 ಲಕ್ಷ ರೂಪಾಯಿ ನಿಮ್ಗೆ ಫಾಯ್ದೆ, ನನಗಲ್ಲದ. ಅರ್ಥ ಮಾಡ್ಕೋಬೇಕು ನೀವು ಎಲ್ಲರಿಗೂ ನೋಡ್ರಿ. ಕರೆಂಟ್ ಬೇಕು, ನಮ್ಮ ಹೊಲ್ದಾಗ ಕಂಬ ಹಾಕೋದಿಲ್ಲ. ಕೆನಾಲ್ ಬೇಕು, ನಮ್ಮ ಹೊಲ್ದಾಗ ಕೆನಾಲ್ ಮಾಡೋದಿಲ್ಲ. ನೀರು ಬೇಕು. ಪೈಪ್ಲೈನ್ ಬೇಕು, ನಮ್ಮ ಹೊಲ್ದಾಗ ಪೈಪ್ಲೈನ್ ಹಾಕೋದಿಲ್ಲ. ಅಂದ್ರೆ ಹೆಂಗೈತಲ್ಲ, ಎಲ್ಲ ರಸ್ತೆ ಬೇಕು, ನಮ್ಮ ಹೊಲ್ದಾಗ ಹಾಕೋದಿಲ್ಲ. ಅಂದ್ರೆ ಸಹನಶೀಲತೆ ಬೇಕು. ಎಲ್ಲ ನಾವೀಗ ಕೆಟ್ಟ ರಾಡ್ಯಾಗ ಕಂಬ ಹೆಂಗ ಹೋಗ್ಯವ್ರು ನೀವು. ರಸ್ತೆ ಆದ್ರೂ ನಾವು ಅಲ್ಲಿ ಕೂಡ ರೈತರಿಗೆ. ಅದಕ್ಕಾಗಿ ನಾವು ಇನ್ನೂ ಎಷ್ಟು ಬೇಡ್ತಾರೆ ಅಷ್ಟು ರಸ್ತೆ ತಂದು ಕೊಡ್ಲಾಕ ತಯಾರಿದ್ದೇನೆ. ಎಷ್ಟು ಸಮುದಾಯ ಬೇಡ್ತೇವೆ ಅಷ್ಟು ಕೊಟ್ಬಿಡ್ತೀವಿ. ಯಾಕೆ ನಿಮ್ಮಲ್ಲಿ ಸೌರಗ್ರಾಮ ಕೊಟ್ಟಿವು, ಎಷ್ಟು ಕೋಟಿ, 3-4 ಕೋಟಿ ರೂಪಾಯಿ ಊರಾಗ ಕೊಟ್ಟಿವಿ. ಆಯ್ತಿಲ್ಲ ಸಾಕಾರ, ಆ ಜನರಿಗೆ ಅನುಕೂಲ ಆಯ್ತಿಲ್ಲ. ನಿಮ್ಮ ಊರಾಗ ಯಾಕೆ ನಾ ಕೊಟ್ಟಿನಿ, ದೊಡ್ಡವರೆಗೆ ಯಾಕೆ ಕೊಟ್ಟಿಲ್ಲ, ದೊಡ್ಡವರ ಸೌರಗ್ರಾಮ ಕೊಟ್ಟಿಲ್ಲ, ನಾವು ನನ್ನ ಊರಾಗ ಕೊಟ್ಟಿಲ್ಲ. ಈ ಸಮಯದಲ್ಲಿ ಒಟ್ಟು 2.5 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪಾರ್ಕ್ನಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ, ಚಮಕೇರಿಯಲ್ಲಿ ಅತನಿ ರಸ್ತೆಯಿಂದ ಹುಳ್ಳಿಕೋಡಿ ರಸ್ತೆ, ಬೇಡ್ರಹಟ್ಟಿ ಅಡಳಹಟ್ಟಿ ರಸ್ತೆ, ಗುಂಡೇವಾಡಿ ಚಮಕೇರಿ ಬಳ್ಳಿಗೇರಿ ರಸ್ತೆ, ಬಳ್ಳಿಗೇರಿ ಸಿಂಧೂರು ತೋಟದ ರಸ್ತೆ, ಮಂಗಸೂಡಿ ಯಲ್ಲಮ್ಮ ದೇವಸ್ಥಾನದಿಂದ ರಾಜ್ಯ ಗಡಿವರೆಗಿನ ರಸ್ತೆ, ಮಂಗಸೂಡಿಯಲ್ಲಿ 4 ಸರ್ಕಾರಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ಶೇಡ್ಬಾಳದ ಮಿರ್ಚಿ ತೋಟದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು.
ಈ ಸಮಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಎಇಇ ವೀರಣ್ಣ ವಾಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ, ಪಿಎಸ್ಐ ಜಿಜಿ ಬಿರಾದಾರ್, ಮುಖಂಡರಾದ ಚಂದ್ರಕಾಂತ್ ಇಮ್ಮಡಿ, ರವೀಂದ್ರ ಪೂಜಾರಿ, ಶಿವಾನಂದ್ ಹುಚ್ಚಗೌಡರ್, ವಿನಯ್ ಇಮ್ಮಡಿ, ವಿನೋದ್ ಬರಗಾಲಿ, ಸಂಜಯ್ ತಳವಳ್ಕರ್, ಮುಕುಂದ್ ಪೂಜಾರಿ, ಬಾಳು ಭಜಂತ್ರಿ, ರಮೇಶ್ ಪಾಟೀಲ್, ಎಸ್ಎಂ ನಿಡೋನಿ, ವಿಠಲ್ ಸಂಕ್ರಟ್ಟಿ, ಭೀಮಪ್ಪ ಕುಲ್ಲೋಳಿ, ಸಿದ್ರಾಮ್ ತೇಲಿ, ಶಿವಾನಂದ್ ಗೊಲ್ಬಾವಿ, ಗೂಳಪ್ಪ ಜತ್ತಿ, ಪಿಂಟು ಮಗ್ದುಮ್, ಬಸವರಾಜ್ ನಾವಿ ಸೇರಿದಂತೆ ಪಾರ್ತನಹಳ್ಳಿ, ಚಮಕೇರಿ, ಬಳ್ಳಿಗೇರಿ, ಗುಂಡೇವಾಡಿ, ಬೇಡರಹಟ್ಟಿ, ಮಂಗಸೂಡಿ, ಶೇಡ್ಬಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಂಗಸೂಡಿಯಿಂದ ಬಸವರಾಜ್ ತಾರ್ದಾಳೆ.